ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಕೈನ್ಮಾಸ್ಟರಲ್ಲಿ ವೀಡಿಯೋಸ್ ಎಡಿಟಿಂಗ್ ಹಾಗೆ ಫೋಟೋಸ್ ಎಡಿಟಿಂಗ್ ಎಲ್ಲ ಮಾಡ್ತಾ ಇರ್ತಿರಲ್ವ, ಆ ಟೈಮಲ್ಲಿ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ರೊಟೇಟ್ ಮಾಡ್ಕೊಳ್ಳೋದು ಹೇಗೆ. ಈಗ ನನ್ನ ವೀಡಿಯೋ ನೋಡಿ ರೊಟೇಟ್ ಆಗುತ್ತೆ, ಈ ರೀತಿಯಾಗಿ ರೊಟೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದಲ್ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ವೀಡಿಯೋ ಎಡಿಟಿಂಗ್ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಿದಿಲ್ವ, ನಾನು ಮೊದಲು ಕೈನ್ಮಾಸ್ಟರನ್ನು ಓಪನ್ ಮಾಡಿಕೊಂಡು ಒಂದು ವೀಡಿಯೋ ಮತ್ತು ಒಂದು ಫೋಟೋನ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರಲ್ವ, ಇಲ್ಲಿ ಒಂದು ಫಸ್ಟಲ್ಲಿ ಫೋಟೋ ಇದೆ, ನಂತರ ನಿಮಗೆ ಇಲ್ಲಿ ಒಂದು ವೀಡಿಯೋ ಇದೆ. ಮೊದಲು ನಾನು ಫೋಟೋನ ಯಾವ ರೀತಿಯಾಗಿ ರೊಟೇಟ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಮೊದಲು ನೀವು ಯಾವ ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಆ ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟಲ್ಲೇ ಬರುತ್ತೆ ರೊಟೇಟ್ ಹಾಗೆ ಮಿರರಿಂಗ್ ಅಂತ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಮಿರರಿಂಗ್ ಅಂತ ಇದೆ, ಹಾಗೆ ಕೆಳಗಡೆ ನೋಡಿ ರೊಟೇಟ್ ಅಂತ ಇದೆ. ರೊಟೇಟ್ ಕೆಳಗಡೆ 2 ರೌಂಡ್ಸ್ ಇದೆ. ಅದರಲ್ಲಿ ನಿಮಗೆ ರೈಟಿಗೆ ರೊಟೇಟ್ ಆಗಬೇಕು ಅಂತಂದರೆ ರೈಟ್ ಸೈಡ್ ಇರುವಂಥದ್ದು ಕ್ಲಿಕ್ ಮಾಡಬೇಕಾಗುತ್ತೆ. 2 ರೌಂಡ್ಸಲ್ಲಿ ನಿಮಗೆ ಯಾವ ಬದಿಗೆ ರೊಟೇಟ್ ಆಗಬೇಕು ಅದನ್ನು ಕ್ಲಿಕ್ ಮಾಡಿ. ಈಗ ನೋಡಿ ರೊಟೇಟ್ ಆಗ್ತಾಯಿದೆ. ನಿಮಗೆ ಯಾವ ಕಡೆ ರೊಟೇಟ್ ಆಗಬೇಕು ಆ ಕಡೆ ಕ್ಲಿಕ್ಕನ್ನು ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ಈಗ ಫೋಟೋವನ್ನು ರೊಟೇಟ್ ಮಾಡೋದು ನಿಮಗೆ ಗೊತ್ತಾಯ್ತಲ್ವ. ಈಗ ವೀಡಿಯೋನ ರೊಟೇಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನಾನು ಇನ್ನೊಂದು ವೀಡಿಯೋನ ಇಂಪೋರ್ಟನ್ನು ಮಾಡ್ಕೊಂಡಿದ್ದೀನಿ. ನೀವು ಇಂಪೋರ್ಟ್ ಮಾಡ್ಕೊಂಡಿರುವಂಥ ವೀಡಿಯೋದ ಮೇಲ್ಗಡೆ ಕ್ಲಿಕ್ ಮಾಡಿ. ವೀಡಿಯೋ ಕ್ಲಿಪ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟ್ ಆಪ್ಷನ್ ಮಿಕ್ಸರ್ ಅಂತ ಬರುತ್ತೆ. ನಂತರ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಕೆಳಗಡೆ ನಿಮಗೆ ಬರುತ್ತೆ ರೊಟೇಟ್ ಆಗಿ ಮಿರರಿಂಗ್ ಅಂತ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದು ಕೂಡ ಇಲ್ಲಿ ಸೇಮ್ ಆಗಿರುತ್ತೆ, ಫೋಟೋಗೆ ಹೇಗಿರುತ್ತೆ ಹಾಗೆ ವೀಡಿಯೋಗೂ ಕೂಡ ಇರುತ್ತೆ. ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ಈಗ ನಾನು ರೊಟೇಟ್ ಕೆಳಗಡೆ ಇರುವಂತಹ ರೌಂಡ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ ನೋಡಿ. ನೀವು ನಿಮಗೆ ಬೇಕಾಗಿರುವಂಥ ರೀತಿಯಲ್ಲಿ ನಿಮ್ಮ ವೀಡಿಯೋಸ್ನ ಎಡಿಟ್ ಮಾಡುವಾಗ ರೊಟೇಟನ್ನು ಮಾಡ್ಕೊಳ್ಬೋದು. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಕೈನ್ಮಾಸ್ಟರಲ್ಲಿ ವೀಡಿಯೋ ಮತ್ತು ಫೋಟೋನ ಎಡಿಟಿಂಗ್ ಮಾಡುವಾಗ ರೊಟೇಟನ್ನು ಮಾಡೋದು ಅಂತ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೆ ಅಲ್ಲೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.